ಆಟೋದಲ್ಲಿ ಕುಂತರ್ಕೋಣ ಇನ್ನೋರು ಎಲ್ಲ ಸಂಚಾರ ಮಾಡ್ತಾ ಇರಂಗಿದೆಯಾ ಎಲ್ಲ ಶಬ್ದ ವಾಹನಗಳ ಶಬ್ದ ವೈಡ್ ಇಲ್ವನಾ ಬೇಕು ಗೋಪುರನು ಬೇಕು ಏ ಆಂಟಿ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಹೋಗ ಲೇ ಇವ್ನ ಯಾವನ ಸೆಡೆ ನನ್ ಮಗ ನೀನ್ ಇರ್ಬೇಕು ಹೋಗ ಗಾಡಿ ಇವ್ನು ಯಾವನ ಗಾಡಿ ಓನರ್ ಅವ್ನು ಬೋಸ್ ಹುಡಿಕೆ ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ ಎಲ್ಲರ ಹುಡುಗರು ಲೈಫಲ್ಲಿ ಅವ್ರದ್ದೇ ಆದ ಡ್ರೀಮ್ ಇರುತ್ತೆ ಗುರು, ಆದರೆ ಅವಕಾಶ ಸಿಗಬೇಕು. ಬಟ್ ಇಲ್ಲಿ ನನ್ನ ಫ್ರೆಂಡ್ ಒಬ್ಬ ಹೊಸ ಬೈಕ್ ತಗೊಳಕ್ಕೆ ಹೋಗ್ತಾ ಇದ್ದಾನೆ ಗುರು. ಆಹಾ, ರಾಜ್ ಮಕ್ತಲ್ ರಾಜ್ ಕಡೆ ನೋಡಿ ಹೊಸ ಬೈಕ್ ತಗೋತಾ ಇದ್ದೀನಿ ಅಂತ ಕಷ್ಟಪಟ್ಟಿರೋ ದುಡ್ಡಲ್ಲಿ ಇಷ್ಟಪಟ್ಟಿರೋ ಬೈಕ್ ತಗೋತಾನೆ ಗುರು. ಈ ಕಳೆ ಹೀಗೆ ಇರಲಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಅಂತ ಕೇಳ್ಕೊತಾ. ಇದು ಯಾವ ಊರು ಅಂತ ಗೊತ್ತಾಗಿರ್ಬೋದು ಅನ್ಕೋತೀನಿ, ಬನ್ನಿ ನೋಡೋಣ. ನಮ್ಮೂರು ನಾನು ಹುಟ್ಟು ಬೆಳೆದಿದ್ದವರು. ಏನು ಮೇಡಮ್, ಜೋರಾಗಿ ಪೂಜೆ ಗೀಜೆ ಎಲ್ಲ ಮಾಡಿದ್ದೀರಾ? ಹಾಂ ಸರ್, ದಿನ ಮಾಡ್ತೀವಿ ಸರ್. ಏನು ವಿಶೇಷ? ವಿಶೇಷ ಅಂತಂದರೆ ಶುಕ್ರವಾರ ಅಲ್ವಾ ಸ್ವಲ್ಪ ಜಾಸ್ತಿ ಇಷ್ಟ. ಮೇಡಮ್ ಗಾಡಿ ಎಷ್ಟು ಅಂದರೆ? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. 24. ಹೊಸದೇ ಬರ್ತದೆ. ಚಕ್ಕದಾಗ ಅಂತಿದೆ ಬಿಡ. ಆಲ್ಕಾನ ಮಗ ನೋಡಿ ಹೆಂಗ ಒಳ್ಳೆ ಕಳ್ಳ ಇದ್ದಂಗೆ ಎಲ್ಲ ಬಾಕತ್ರಿ ನೈಸ ಲಾಕ್ ಹಾಕ್ಬೇಕು, ಲಾಕ್ ಮಾಡಕ್ಕೆ ಬರ್ತಿದ್ದಂಗೆ ಮೊದ್ಲು ಹಾಕೋ ಹೇಳ್ತೀನಿ. ನೀವು ಏಲಿಯನ್ ಕಡ್ದಂಗೆ ಕಾಣ್ತೀಯಲ್ಲೋ. ಇಂಡಿಯಾಗೆ ಏಲಿಯನ್ಸ್ ಬಂದವಂತೆ ಕಣ. ಮೆಟ್ಕಿಟ್ರೆ ಅಮ್ಮಕ್ಬಿಟ್ಟಿಯ ಕಣ ಅವನಿಗೆ. ಹಂಗೆ ಒಂದು ವಾಕಿಂಗ್ ನಡ್ಕೊಂಡೋದು ಏಲಿಯನ್ಸ್ ಪ್ರವೇಶ. ಮೇಡಮ್ ನಾನು ಕೊಡ್ಲಕ್ಕೀನಾ? ಹಾಕ್ಬೇಕೋ ಫುಲ್ ಬೇಕು ಹೆಲ್ಮೆಟು? ಹಾಂ ಫುಲ್ಲು. ಮೇಡಮ್ ಯಾವ್ದು ಕೊಡ್ತೀರಾ ಹೆಲ್ಮೆಟು? ಅಲ್ಲ ಯಾವುದು, ಹೆಣ್ಣ ಉಮ್ಮೆನ್ನ? ಇವ್ರು ಹಾಕೊಂಡು ಕೊಡ್ತೀನಿ ಅಂತ ಈಗ ಅಷ್ಟೊಂದೇನು ಕೊಡ್ತಿಲ್ಲ ಬಿಡು. 700 ರೂಪಾಯಿ ಇಲ್ಲ, 300 ರೂಪಾಯಿ ಅಷ್ಟೇ. ಶೋರೂಮಲ್ಲಿ ಡಿಸ್ಕೌಂಟ್ ಕೇಳಿದ್ದಕ್ಕೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಡ್ತೀನಿ ಅಂದ್ಬಿಟ್ಟು ಬಂಕ್ ಕಡೆ ಕರ್ಕೊಂಡು ಬಂದಿದ್ದಾನೆ. ಸೊ ಇಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಪಯಣನ ಯಡಿಯೂರು ಕಡೆ ಬೆಳೆಸ್ತಾ ಇದ್ದೀವಿ. ಹಾಕೋಗ್ರು. ಎಷ್ಟು ರೈಸು? 13 ಲೀಟ್ರಾ? ಹೇಳಿದ್ವಾ ಎಷ್ಟು ಅಂತ? ಸೇಮ್ ಆರಾಮ್.
ಗಾಡಿಯನ್ನು ಓಡ್ಸೋಕ್ಕೆ ಸೈಕಾಗೈತೆ ಗುರು. ಈಗ ಹೊಸ ಗಾಡಿ ಆಗಿರೋದ್ರಿಂದ ಒಂದು 55-60 ಒಳಗಡೆ ಸ್ಪೀಡ್ ಲಿಮಿಟ್ ಇರುತ್ತೆ. ಸೊ ಆ ರೇಂಜಲ್ಲಿ ಹೋಗ್ತಾ ಇರೋದು. ಗಾಡಿ ಚೆನ್ನಾಗಿಲ್ವಾ? ಚೆನ್ನಾಗಿ ಮಾಡಿಕೊಂಡಿದ್ದೀರಾ? ಹೌದಾ? ಹೌದಾ? ಹಾಂ, ಕೈ ನೋವು ಬರುತ್ತಾ? ಫುಲ್ಲು ಅಂತೂ ಯಡಿಯೂರಿಗೆ ಬಂದು ಸ್ವಲ್ಪ ಗಾಡಿ ಪೂಜೆ ಮಾಡೋಕ್ಕೆ ಹಣ್ಣು ಕಾಯಿ ಎಲ್ಲ ಬೇಕಲ್ವ. ಸೊ ಎರಡು ಬಾಳೆಹಣ್ಣೊಂದು ಅರ್ಧ ಚಿಪ್ ಹಾಕಿ. ಹೂವು ಸ್ವಲ್ಪ ಕೊಡೋಣ. ಫುಲ್ ಬೇಡ, ಒಂದು 10 ಎಷ್ಟಾಯಿತು? 85. ಹಾಂ ಹಸುತ್ತೀಯಾ? ಇರ್ಲಿ ಹೇಳೋ. ಇಟ್ಕೊಳ್ಳಿ ಗಾಡಿ ಪೂಜೆಗೆ. ಹೊಸ ಗಾಡಿ ಅಣ್ಣ, ಶರಣ್. ಹಾಂ ಅವ್ರನ್ನ ಕೊಡು. ಎಲ್ಲವ್ರೆ? ಅವ್ರನ್ನೇ ಏನಿಲ್ಲ, ಹುಡ್ಗಿರ್ ನೋಡ್ಕೊಂಡು ನಿಂತಿದ್ಯಾ? ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ಒಳ್ಳೇದಾಗ್ತದೆ ನಿನಗೆ. ನೋಡಿ ಸ್ಮಾರ್ಟ್ ತಗೋಣೆ. ಏನ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಮುಂದಕ್ಕೆ ನಡಿ, ನಡಿಯಪ್ಪ. ಹೋಗಲ್ವಾ? ನಾನು ಯಾರ ದಾರಿಗೆ ಅಡ್ಡ ಬರೋದಿಲ್ಲ. ನನ್ನ ದಾರಿಗೆ ಯಾರು ಅಡ್ಡ ಬಂದ್ರೆ ಅಡ್ಡ ಬಳಸೋರ್ಗೂ ಬಿಡೋದಿಲ್ಲ. ಬರಲೇ ನೋಡೋಣ, ಬರ ಈ ಗೀರ್ ದಾಟಿ ಬರ. ಏನು ನಿಮ್ ಭಾಷೆ ಎಲ್ಲ ಕೇಳಂಗೈತೆ. ನಿನ್ ತಾಕತ್ತು ದಮ್ಮಿ ನನ್ನ ಮೇಲೆ ತೋರ್ಸ. ಜನ ಗುಡ್ಡಾಕೊಂಡು ಬರೋದಲ್ಲ, ನನ್ನ ಮೇಲೆ ತೋರ್ಸ. ಆರೆ ಬೇಟ, ಆರೆ ಸರ್ ಶಿಷ್ಯ ನಿಂದಕ್ಕೆ ಕಣ್ಣಾಗ್ತಾ ಇಲ್ಲ. ನಮ್ಮನ್ ಗತ್ತು ಅಂತ ತಿಳ್ಕೊಳ್ಳಲ್ಲ, ನಮ್ಮನ್ನ ಅಣ್ಣ ನಮ್ಮನ್ ಬಿಟ್ಬಿಡಿ ಅಣ್ಣ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಲೋ ಆರ ಗುರಾಯ್ತು ಇದ್ಕಣೋ. ಇವನ್ ಬಾಳೆಹಣ್ಣಲ್ಲಿ ಏನೋ ದೋಷ ಇರಬೇಕು. ಸ್ವಲ್ಪ ನಿಮ್ ಬಾಳೆಹಣ್ಣು ತೋರಿಸ್ತೀರಾ? ಬದ್ಮಾಶ್, ನಿಂದು ಒಂದ್ ಬಾಳೆಹಣ್ಣೇನು? ಬಜಾರ್ನಲ್ಲಿ ಎಂತೆಂತ ಕೇರಳ ಬಾಳೆಹಣ್ಣೆ ವ್ಯಾಪಾರ ಆಗದೆ ಹಂಗೆ ಬಿದ್ದಿರ್ಬೇಕಾದ್ರೆ ನಿನ್ನ ಜೀರಿಗೆ ಮೆಣಸಿನಕಾಯಿನಂತ ಬಾಳೆಹಣ್ಣು ಯಾವ ನನ್ ಮಗ ಕೆಟ್ಟ. ಆಟೋದಲ್ಲಿ ಕುಂತರ್ಕಣ ಇನ್ನೂರು. ಎಲ್ಲ ಸಂಚಾರ ಮಾಡ್ತಾ ಇರಂಗಿದೆಯಾ ಎಲ್ಲ ಶಬ್ದ, ವಾಹನಗಳ ಶಬ್ದ. ಫೋಟೋ ಶರಣ, ಫೋಟೋ ತೆಗಿ ಹೋಗು. ಗಾಡಿಯ ಕಾಣಂಗ್ ತೆಗಿಯೋ. ಇದೇನು ಲೈವ್ ವಿಡಿಯೋನಾ? ಯಾವುದು? ಅದ್ಸರಿ ಈ ಬಾತ್ಕೋಳಿನೆಲ್ಲ ಕರ್ಕೊಂಡು ಏನ್ ಮಾಡ್ತೀರಿ? ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಓದ್ಸೋಣ ಅಂತ ಇದೀನಿ. ವೈಡ್ ಇಲ್ವನಾ? ಬನ್ನಿ ಬನ್ನಿ ಜನರೇ, ಬನ್ನಿ 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 ಜನರೇ, ಬನ್ನಿ ಬನ್ನಿ. ಹೊಡೆದೈತಲ್ಲ ಬಸಪ್ಪ ಮಾಡದಲ್ಲ ಕೆಲಸ ನೀವು. ಇದನ್ನೇ ಹಾಕಲ್ಲ 50 ರೂಪಾಯಿ ಲಾಸ್ ಆಯ್ತಲ್ಲ ಗುರು. 50 ರೂಪಾಯಿ ಆಯ್ತಲ್ಲ ಗುರು. ಹೋಗೋ ಲೇ. ಇವ್ನ ಯಾವನ ಸೆಡೆ ನನ್ ಮಗ. ನೀನ್ ಇರ್ಬೇಕು ಹೋಗೋ ಗಾಡಿ. ಇವ್ನು ಯಾವನ ಗಾಡಿ ಓನರ್ ಬೋಸುಡಿಕೆ. ದಕ್ಷಿಣ ಜೋರಾಗ ಹಾಕೋ. ನಮ್ ಸ್ವಾಮಿಗಳು ಒಂಥರ ಪವರ್ಫುಲ್ ಮ್ಯಾನ್ಸ್ ಇದ್ದಂಗೆ. ಅವರು ತೀರಿಸಿ ಶಾಪ ಕೊಟ್ಬಿಟ್ರೆ ಮೊದ್ಲೇ ನೀನು ಸಿಳ್ಳೆ ಕ್ಯಾತಿದ್ದಂಗಿದ್ಯಾ, ಆಮೇಲೆ ಮಗನೇ ನಿಮ್ಮ ಒತ್ತಿ ಕ್ಯಾತಾದಂಗ ಆಗ್ಬಿಡ್ತೀಯ. ದಕ್ಷಿಣ ಯಾಕೋ. 10 ಲಕ್ಷ ಕೊಡ್ತೀನಿ, ಇಂಪ್ರೂವ್ ಮಾಡ್ಬಿಟ್ರೆ ಅಲ್ಲೇ ಮುಂದೆ. ಲೇ ಹಂಟನ ಮಗನೇ, 3 ಲಕ್ಷ ರೂಪಾಯಿ ಗಾಡಿ ತಂದಿದ್ಯಾ ದಕ್ಷಿಣ. ಅಲ್ಲೋಡು. ಹಾ, ಇದು ಗತ್ತು ಅಂದ್ರೆ ಇದು ಗತ್ತು.
ಅವನಕ್ಕ ನಾವು ಅಂದ್ರೇನೆ ಅವನ ಅಮ್ಮನ್ ಗತ್ತು, ನಾವು ಅಂದ್ರೇನೆ ಹಿಂಗೆ. ಇವ್ರಿಗೆಲ್ಲ ಕಾಚ ಇರ್ಲಿಲ್ಲ ರೀ, ಈ ಹುಡುಗರಿಗೆ ಇಳಿಸ್ಬಿಟ್ಟು ಅದ್ರೊಳಗೆ ಕೊಡಿ. ಕಾಚ ಹಾಕ್ತು ನಾನು ಆಗ 4 ಕಾಣಿ ಒಂದ್ ಕಾಚ ಹೊದ್ಬಿಟ್ಟು ನನ್ನ ಮಕ್ಕಳು ಯಾವ್ದು ಬಿಟ್ಟಿದ್ರು ಇದು. ಏ ಬಗ್ಗು ನನ್ನ ಮಗನ ಒಂದ್ ಏಟಿಗೆ ಹೊಡಿಲ್ಲ ಅಂದ್ರೆ ಹಾಗಾದ್ರೆ ನೀನೆಂತ ನಾ ಮರ್ದ ಇರ್ಬೇಡ. ಜೋರ ಬಡಿಯೋ. ಹಾ ಬಿಡು ನಡಿಯೋ. ಮುಂದಕ್ಕೆ ಹೋಗ, ಆ ಕಡೆಗೆ ತಗೋ. ಸೊ ಓಕೆ ಫ್ರೆಂಡ್, ಫೈನಲಿ ಗಾಡಿ ಪೂಜೆ ಎಲ್ಲ ಆಯಿತು. ಸೊ ಇವತ್ತಿನ ಬ್ಲಾಗ್ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.